ರೆಕಾರ್ಡರ್ ಆನ್ ಮಾಡಿದೆ ಮತ್ತು ಮೈಕ್ ಆನ್ ಮಾಡಿದೆ ಮಾತಾಡ್ಬಿಟ್ನಲ್ಲಪ್ಪ. ತಲೆ ಓಪನ್ ಆಗಿಬಿಟ್ಟಿದೆ, ಬ್ಲಡ್ ಎಲ್ಲ ಸುರಿತೈತೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದೆ? ಚೆನ್ನಾಗಿದೆ ಅನ್ಕೊಳ್ತೀನಿ. ಸೊ ಇವತ್ತು ನಾವು ಈ ಗಾಡಿ ಓಡಿಸ್ತಿದ್ಯಲ್ಲ, ಈಗ ಜಾಕ್ ಎಲ್ಲೋಯ್ತು ಅಂತ ಕೇಳಿದ್ರೆ ಗಾಡಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಅಣ್ಣ ಫ್ರೆಂಡೇ ತೊಗೊಂಡೋಗಿರೋದು. ಮಧ್ಯಾಹ್ನ ಗಾಡಿ ಓಡಿಸೋಣ ಅಂದ್ಕೊಂಡೆ, ಬಟ್ ಬಿಸಿ ಗೊತ್ತಲ್ಲ ಬಿಸಿಲಿಗೆ ಹೆಂಗಿರ್ತವೆ ಅಂತ, ಅದಕ್ಕೆ ಇವಾಗ ಓಡಿಸ್ತಾನೆ ಅಂತ ಬಂದಿದ್ದೀನಿ. ಈ ಸೈಕಲ್ ತಿದ್ಬಿಡೋಣ. ಯಪ್ಪ, ತುಂಬ ದೊಡ್ಡ ಗಾಡಿ, ವೇಟ್ ಜಾಸ್ತಿ ಇದೆ. ಸೊ ಇದು ಯಾವಾಗ ಅನ್ಬಾಕ್ಸ್ ಮಾಡಿದ್ವು ಅವತ್ತೇ ಗಾಡಿ ಓಡಿಸಿದ್ದು, ಅದಾದಮೇಲೆ ಇವತ್ತೇ ಗಾಡಿ ಎತ್ತಾ ಇದ್ದೀನಿ. ಈ ಗಾಡಿ ಹೆಸರು ಬಂದು ಡ್ರೈವಾ ಅಂತೆ. ಸೊ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ನೇಮು. ನಮ್ಮ ಗಾಡಿ ಹೆಸರು ಬಂದು ಜಾಕ್, ನಿಮ್ಗೆ ಗೊತ್ತಿರೋದೆ. ಸೊ ನಿನ್ನೆ ಕೆಲ್ಸಕ್ಕೆ ಹೋಗಿ ಬಂದಾಗ ನಾನು ನೋಡಿದೆ ಗಾಡಿ ಜಾಕ್ ಎಲ್ಲಿ ಕಾಣ್ತಾ ಇಲ್ಲ ಅಂತ. ಸೊ ಈ ಗಾಡಿ ನೋಡಿದೆ, ಮೇ ಬಿ ನಮ್ಮ ಅಣ್ಣ ಫ್ರೆಂಡ್ ದಸರಾನ ಬಂದಿರ್ಬೋದು ಮನೆಗೆ ಅಂದ್ಕೊಂಡೆ. ಮೇಲೆ ಬಂದು ನೋಡಿದ್ರೆ ದಸರಾನ ಇಲ್ಲ. ಯಾಕೆ ಮಿರರ್ ಹಿಂಗಾಗಿರುತ್ತೆ? ಸರಿ ಆಯಿತು, ಲೂಸ್ ಇದೆ ಮಿರರು. ಬಾಕ್ಸಿಂಗ್ ವೀಡಿಯೋ ನಾನು ಹಾಕಿದ್ದೆ, ನೀವು ನೋಡಿದರೆ ಇಲ್ಲ ಗೊತ್ತಿಲ್ಲ. ವೀಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡಿ ನೋಡಿ. ಗಾಡಿ ಅಂತೂ ನಮಗೆ ಸಖತ್ತು ಚೆನ್ನಾಗಿದೆ ಅನ್ನಿಸ್ತಿತ್ತು. ಹಳೆ ಅಪ್ಡೇಟ್ಗಿಂತ ಇದು ಒಂಥರ ಚೆನ್ನಾಗಿದೆ. ಎಸ್ಪೆಷಲಿ ಅಣ್ಣ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಇದೇ ಥರ ನಮ್ಮ RS ಗಾಡಿನಲ್ಲಿ ಹೋಗ್ತಾಯಿದ್ರೆ ಹೆಂಗೆ ಇರ್ತದೆ ಹೇಳಿ, ಸೇಮ್ ಇದೇ ಥರನೇ ಹ್ಯಾಂಡ್ಲ್ ಇರುತ್ತೆ. ಗಾಡಿ ನೋಡೋಕೆ ಮಾತ್ರ ಸಖತ್ತು ವೈಟ್ ಇದ್ದಂಗೆ ಇರುತ್ತೆ, ಬಟ್ ಇದು ವೈಟ್ಲೆಸ್ಸು. ಇದು ಅಷ್ಟೇ, R15 ಅಷ್ಟೇ, ಒಳ್ಳೆ ಸ್ಪೋರ್ಟ್ಸ್ ನೇಚರ್ ಬೈಕ್ ಇದು. ನೋಡಿ ಬೆಂಗಳೂರಲ್ಲಿ ಈ ಥರ ಬಿಲ್ಡಿಂಗ್ಗಳು ಹೊಡೆದಾಕಿ PGಗಳು ಮಾಡ್ಕೊಂತಾರೆ. ಯಾಕಂದ್ರಿಂದ 4,500 ಬಂದರೆ ಆ ಥರ ಎಷ್ಟು ಜನ ಇರ್ತಾರೆ ಅಲ್ಲಿ ಒಂದು PGನಲ್ಲಿ. ಸೊ ಈ ಥರ ರೂಮ್ ಶೇರಿಂಗ್ ಮಾಡಿಕೊಂಡು ಪೇ ಮಾಡ್ತಾಯಿರ್ತಾರೆ. ಸೊ ಅದರಿಂದ ಒಳ್ಳೆ ಇನ್ಕಮ್ ಅಲ್ಲ. ಮನೆ ಕಟ್ಟಿದ್ರೆ ಏನು ಲಾಭ? ಲೀಸ್ ಕಟ್ಕೊಂಡು ಬಾಡಿಗೆ ಕಟ್ಕೊಂಡು ಇರ್ತಾರೆ ಬಿಟ್ಟರೆ ಅದರಿಂದ ಏನಷ್ಟು ಲಾಭ ಇಲ್ಲ. ಸೊ ಅದರಿಂದ ಮೈಕ್ ಆನ್ ಮಾಡಿದೆ ಮಾತಾಡ್ಬಿಟ್ನಲ್ಲಪ್ಪ. ಸೊ ಇವಾಗ ಏನಾಯಿತು ಅಂತಂದರೆ, ಇಷ್ಟೊತ್ತು ಮಾತಾಡ್ಕೊಂಬಂದಿದ್ದೆಲ್ಲ ಫೋನಲ್ಲಿ ರೆಕಾರ್ಡ್ ಆಗಿರ್ಬೋದು, ಬಟ್ ಈ ಫೋನಲ್ಲಿ ರೆಕಾರ್ಡ್ ಆಗಿಲ್ಲ. ಸೊ ಇದರಲ್ಲಿ ಇಲ್ಲಿ ಕಾಣ್ತಾನೆ ಇಲ್ಲ, ಇದರಲ್ಲಿ ರೆಕಾರ್ಡರ್ ಆನ್ ಮಾಡಿದೆ ಮರ್ತೋಗ್ಬಿಟ್ಟೆ. ಇಷ್ಟೊತ್ತು ಮಾತಾಡಿದ್ದೆಲ್ಲ ವೇಸ್ಟ್ ಆಯಿತು. ಇವಾಗ ಮಾತಾಡೋದೇ ರೆಕಾರ್ಡ್ ಆಗುತ್ತೆ. ಫೋನು ವೀಡಿಯೋ ಮಾಡಬೇಕಂತಲೇ ತೊಗೊಂಡಿದ್ದು, ಆದರೆ ಲಾಸ್ಟ್ಗೆ ನೋಡಿ ನನ್ನ ಮತ್ತೆ ಸ್ಟಾರ್ಟಿಂಗ್ ಪೊಸಿಷನ್ ಕರ್ಕೊಂಬಂದ್ಬಿಟ್ಟೈತೆ. ಏನಾಯಿತು ಅಂತಂದರೆ, ಇದು ಆಫ್ ಕ್ಲಚ್ ಇದೆ, ನಾನು ಫುಲ್ ಕ್ಲಚ್ ಅನ್ನೋ ಥರ ಟ್ರಕ್ ಬಿಟ್ಬಿಟ್ನ ಆಫ್ ಆಗೋಯ್ತು. ನೋಡಿ ನನಗಂತೂ ಈ ಗಾಡಿ ನಿಜವಾಗ್ಲೂ ಚೆನ್ನಾಗಿದೆ ಓಡಿಸೋದಕ್ಕೆ, ಒಂಥರ ಕಂಫರ್ಟಬಲ್ ಆಗಿ. ಕ್ವಿಕ್ ಶಿಫ್ಟರ್ ಇದೆ, ಚೆಕ್ ಮಾಡೋಣ. ಇದರಲ್ಲೂ ಇದೆ. ಹತ್ತಿರ ಗಾಡಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ವಿಕ್ ಶಿಫ್ಟರ್ ಕೊಡ್ತಿದ್ದಾನೆ ಅನಿಸುತ್ತೆ. ಇನ್ನೊಂದು ರೌಂಡ್ ಇಲ್ಲೇ ಓಡಿಸ್ಕೊಂಡು ಮನೆಗೆ ಹೋಗ್ಬಿಡೋಣ. ಸೊ ಇಷ್ಟೊತ್ತು ಮಾತಾಡಿದೆಲ್ಲ ನಿಜವಾಗ್ಲೂ ವಾಯ್ಸ್ ರೆಕಾರ್ಡ್ ಆಯಿತು ಇಲ್ಲೋ ಗೊತ್ತಿಲ್ಲ. ಗಾಡಿ ಅಂತೂ ತುಂಬ ಚೆನ್ನಾಗಿದೆ. FZ ಯಾರು ತೊಗೊಳಗಿಂದರೆ ನಿಜವಾಗ್ಲೂ ತೊಗೊಳ್ಳಿ. ಇದೊಂಥರ ರಿವ್ಯೂ ವಿಡಿಯೋ ಅಲ್ಲಪ್ಪ, ಯಾಕಂದರೆ ನನಗೆ ಅಷ್ಟಾಗಿ ಗಾಡಿ ಪಾರ್ಟ್ಸ್ ಬಗ್ಗೆ ಗೊತ್ತಿಲ್ಲ. ಯಾಕಂದರೆ ಮೈಲೇಜ್ ಬಗ್ಗೆ ಹೇಳ್ತೀನಿ, ಗಾಡಿ CC ಬಗ್ಗೆ ಹೇಳ್ತೀನಿ, ಗಾಡಿನಲ್ಲಿರುವಂಥ ಸ್ವಲ್ಪ ಫೀಚರ್ಸ್ ಬಗ್ಗೆ ಹೇಳ್ತೀನಿ. ಅಷ್ಟು ಬಿಟ್ಟರೆ ಇಂಜಿನಲ್ಲಿರುವಂಥ ಕೆಪಾಸಿಟೀಸು ಅದು ಗೊತ್ತಿಲ್ಲ ಅಷ್ಟಾಗಿ ನನಗೆ. ಸೊ ಗಾಡಿ ಹೆಸರು ಯೂನಿಕ್ಕಾಗಿ ಒಂಥರ ಚೆನ್ನಾಗಿದೆ, ಕ್ರೈವಾ. ಸೊ ನಮ್ಮ ಅಣ್ಣ ಫ್ರೆಂಡು ಕೂಡ ಇದರಲ್ಲಿ ಇಟ್ಕೊಂಡು ವೀಡಿಯೋ ಮಾಡಿರಲ್ಲ ಅನಿಸುತ್ತೆ, ನಾನು ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಇವಾಗ ನಾನು ವೀಡಿಯೋ ಮಾಡ್ತಿರೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಸೊ ಬೆಳಗ್ಗೆಯಿಂದ ಗಾಡಿ ಮನೇಲೇ ಇತ್ತು, ಸುಮ್ಮನೆ ಅಲ್ಲೇ ಸರಿ ತೊಗೊಂಡು ಒಂದು ಸಲ ಓಡಿಸೋಣ ಅಂತ ಹೇಳ್ಬಿಟ್ಟು ಹಂಗೆ ತೊಗೊಂಡು ಈಗ ಸುತ್ತಾಡ್ತಾ ಇದ್ದೀನಿ. ತುಂಬ ಆಸೆ ಐತೆ ಗಾಡಿ ತೊಗೋಬೇಕು ನಾನು ಒಂದು ಅಂತ. ಹಾಕಿದೆಯಲ್ಲ ಜಾಕ್ ತೊಗೊಂಡು ಸುತ್ತಾಡ್ಬೋದು ಅಂತಂದರೆ, ಬಟ್ ನಾವು ಅಂದ್ಕೊಳ್ಳೋ ಥರ ಒಬ್ಬರೇ ಹೋಗೋಕ್ಕಾಗಲ್ಲ. ಜಾಕ್ನಲ್ಲಿ ಸುತ್ತಾಡ್ಕೊಂಡು ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಸುತ್ತಾಡ್ಕೊಂಡು ಹೋಗ್ಬೋದು. ಎಲ್ಲೂ ಇಲ್ಲ, ಇಲ್ಲೇ ಸುತ್ತಾಡ್ತಾ ಇದ್ದೀನಿ, ಈ ಕಡೆಯಿಂದ ಈ ಕಡೆ ಅಷ್ಟೇ. ನೋಡಿ ಮತ್ತೆ ನಾನು ಬಂದಿದ್ದ ರೋಡ್ಗೆ ಹೋಗ್ತೀನಿ ಈಗ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮೈಂಟೈನ್ ಮಾಡೋರೆ, ಬ್ರೇಕು ಆಗಲಿ ಕ್ಲಚ್ ಆಗಲಿ ಚೆನ್ನಾಗಿದೆ. ನಾನು ಯಾವಾಗ ಲಾಸ್ಟಾಗಿ ಗಾಡಿ ಓಡಿಸಿದ್ದು ಅಂತಂದರೆ, ಇವತ್ತು ಗಾಡಿ ಅನ್ಬಾಕ್ಸಿಂಗ್ ಮಾಡಿದ್ನಲ್ಲ ಅವತ್ತು ಡೆಲಿವರಿ ದಿನ, ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದೆ. ಅವಾಗ ಓಡಿಸ್ಬೇಕಾದ್ರೆ ಸ್ವಲ್ಪ ಭಯ ಆಯಿತು, ಎಲ್ಲಿ ಫಸ್ಟ್ ಡೇ ಗಾಡಿ ಎಲ್ಲ ತೊಗೊಂಡೋಗಿ ಇಟ್ಬಿಡ್ತೀವ ಅನ್ನೋ ಥರ. ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ, ಬಟ್ ಆಪೋಸಿಟಲ್ಲಿ ಬರೋನು ಏನಾದರೂ ಒಂಚೂರು ಹಂಗೆ ಮಾಡಿದ್ರು ಬಿದ್ದೋಗ್ಬಿಡ್ತೀವಿ. ಸೊ ಅದಕ್ಕೆ ನಾನು ಅವತ್ತು ಜಾಸ್ತಿ ಓಡಿಸಿಲ್ಲ, ಹೋದೆ ಅರ್ಧ ದಾರಿಗೆ ತಿರುಗಿಸ್ಕೊಂಡು ಮತ್ತೆ ಬಂದ್ಬಿಟ್ಟೆ. ಸೊ ಇವಾಗ ಒಂದು ಚೆನ್ನಾಗಿ ಆಪರ್ಚುನಿಟಿ ಸಿಕ್ಕಿದೆ, ಇವಾಗ ಸ್ವಲ್ಪ ಧೈರ್ಯವಾಗಿ ಚೆನ್ನಾಗಿ ಓಡಿಸ್ಬೋದು. Z ತೊಗೊತೀರಾ ಅಂತ ಅಂದ್ಕೊಂಡು ಏನಾದ್ರು ಡ್ರೀಮ್ ಇಟ್ಕೊಂಡಿದ್ರೆ ಅಥವಾ ತೊಗೋಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ರೆ ಯಾವುದೇ ರೀತಿಯ ಒಂದು ನೆಗೆಟಿವ್ ನನ್ನ ಹತ್ರ ಇಲ್ಲ. ನಾನು ಹೇಳೋದು ಅಂಥದ್ದೇನಿಲ್ಲ, ನನಗಿಷ್ಟ ಆಯಿತು ಗಾಡಿ.
ಯಾಕಂದರೆ ಕೈ ನೋವು ಯಾವುದೂ ಬರೋದಿಲ್ಲ. ನೀವು ಫೋರ್ಸಾಗಿ ಏನಾದ್ರು ಜೋರಾಗಿ ಇಲ್ಲಿ ನೋವು ಆಗ್ಬೋದು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಕಂಫರ್ಟಬಲ್ ಆಗೈತೆ. ನಾನಂತೂ ಫ್ರೀಯಾಗಿ ಚೆನ್ನಾಗಿ ಓಡಿಸ್ತಾ ಇದ್ದೀನಿ. ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ, ಆ ವೀಡಿಯೋ ನಿಮ್ಗೆ ಇನ್ನೂ ಬಿಡ್ತೀನಿ ಒಂದು ಸ್ವಲ್ಪ ದಿನ. ಆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಮತ್ತೆ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ನಾನು ಹೇಳಿರ್ತೀನಿ ಈ ಥರ ಮನೆಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ವೀಡಿಯೋ ಎಂಡ್ ಮಾಡ್ಕೊಂಡಿರ್ತೀನಿ. ಎಂಡ್ ಮಾಡ್ಕೊಂಡು ಹಂಗೆ ಬರ್ತಾಯಿರ್ತೀನಿ ವಾಪಸ್ ಮನೆಗೆ. ಆ ಟೈಮಲ್ಲಿ ಒಂದು ನಾರ್ತ್ ಇಂಡಿಯನ್ಸು ಇನ್ನೊಂದು ಅಕ್ಕ ಇಬ್ಬರು ಹೋಲಿ ಆಡೋ ಥರ ಅವನ್ನ ಕತ್ತಿಡ್ಕೊಂಡು ಹೇಳ್ಕೊಂಡು ಹೋಗ್ತಾಯಿದ್ರು. ರೋಡೆಲ್ಲ ನೀರಾಗಿತ್ತಾ. ನಾನೇನು ಅಂದ್ಕೊಂಡೆ, ಹೋಲಿ ಏನೋ ಆಡ್ತವ್ರೆ ಅಂತ ಅಂದ್ಕೊಂಡೆ. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಹಿಂಗೆ ಸ್ವಲ್ಪ ಮುಂದೆ ಹೋದೆ ಅಷ್ಟೇ. ಇಲ್ಲಿ ನೋಡಿ ಇವಾಗ ಇಲ್ಲಿ ಜಗಳ ಆಡ್ತಿದ್ದಾರಂತೆ, ಸ್ವಲ್ಪ ಮುಂದೆ ಹೋದೆ ಅಷ್ಟೇ. ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಅವರು ಅಳ್ತಾ ಇದ್ದಾರೆ. ಅಕ್ಕ ತುಂಬ ಜೋರಾಗಿ ಅಳ್ತಿದ್ದಾರೆ. ಅಲ್ಲಿರೋ ಜನ ಎಲ್ಲ ಒಂಥರ ನೋಡ್ತಾ ಇದ್ದಾರೆ. ಆಮೇಲೆ ನಾನು ಸ್ವಲ್ಪ ಹೊತ್ತು ಹಂಗೆ ಗಾಡಿ ನಿಲ್ಲಿಸ್ಬಿಟ್ಟು ನೋಡ್ತಾಯಿದ್ರೆ ಅಲ್ಲಿ ಆ್ಯಕ್ಚುಲಿ ನಡೀತಿರೋದು ಹೋಲಿ ಅಲ್ಲ, ಅವರಿಬ್ಬರು ಜಗಳ ಆಡ್ತಿದ್ದಾರೆ. ಅದು ಯಾವ ಕಾರಣಕ್ಕೆ ಏನಂತ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಅವನ್ನ ಇದ್ದಾರಲ್ಲ, ನಾರ್ತ್ ಇಂಡಿಯನ್ನೇ ಅವನ್ನ ಇದ್ದಾರಲ್ಲ, ತೊಗೊಂಡು ಚೆಂದ ಹೊಡೆದ್ಬಿಟ್ಟಿದ್ದಾರೆ ಅಕ್ಕಗೆ. ತಲೆ ಓಪನ್ ಆಗಿಬಿಟ್ಟಿದೆ, ಬ್ಲಡ್ ಎಲ್ಲ ಸುರಿತೈತೆ. ಅವ್ನ ಶರ್ಟ್ ಎಲ್ಲ ಬ್ಲಡ್ ಆಗಿಬಿಟ್ಟೈತೆ. ಅಲ್ಲಿರೋವಂಥ ಜನರೆಲ್ಲ ಹೋಗಿ ಅವ್ನು ಇಟ್ಕೊಂಡು ಎಳ್ಕೊಂಡು ಹೋಗ್ಬಿಟ್ಟ. ಆ ಅಕ್ಕನ ಕತ್ತಿಂಗ್ ಹಿಡ್ಕೊಂಡು ಎಳ್ಕೊಂಡು ಹೊರಗಡೆನೇ ಹೋಗ್ಬಿಟ್ಟ. ಅಷ್ಟೊತ್ತಿಗೆ ಜನರೆಲ್ಲ ಹೊರಗಡೆ ನುಗ್ಗಿಬಿಟ್ರು, ಮನೆ ಹತ್ರ ನುಗ್ಬಿಟ್ಟು ಅವ್ನು ಹಿಡ್ಕೊಬಿಟ್ಟು ಈ ಥರ ಪೊಲೀಸ್ ಫೋನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಫೋನ್ ಮಾಡೋಕ್ಕೆ ಮುಂದಾದರು. ಆ ಟೈಮಲ್ಲಿ ಅವ್ನು ಜುಟ್ಟಿಂಗ್ ಹಿಡ್ಕೊಂಡಿದ್ನಲ್ಲ ಅಕ್ಕಂದು ಬಿಡ್ತಾನೇ ಇಲ್ಲ. ಅವನು ಹಂಗೆ ಹಿಡ್ಕೊಂಡು ಅವನೇ. ಅಲ್ಲಿ ಪಕ್ಕದಲ್ಲಿ ಒಂದು ಅನ್ನ ಮತ್ತು ಇಬ್ಬರು ಸೇರಿ ದಬ ಅಂತ ಹೊಡೆದ್ರು. ಒಬ್ಬ ಅನ್ನ ಹಿಡ್ಕೊಂಡು ಕೆನ್ನೆಗೆ ಒಂದು 2 ಸಲ ಪಟ ಅಂತ ಹೊಡೆದ್ರು. ಇನ್ನೊಬ್ಬ ಅನ್ನ ವಾಯ್ಸ್ ರೈಸ್ ಮಾಡಿದ ತಕ್ಷಣ ಅವ್ನು ಜುಟ್ಟು ಬಿಟ್ಬಿಟ್ಟ. ಆ ಜುಟ್ಟು ಬಿಟ್ಟಿದ್ದೇ ತಡ ಅಕ್ಕ ಓಡಿ ಬಂದು ಈಚೆ ಕೂತ್ಕೊಬಿಟ್ರು. ಆಮೇಲೆ ಅಲ್ಲಿರೋ ಒಂದು ಅನ್ನ ಕೇಳಿದ್ರು, ಏನಮ್ಮ ರಕ್ತ ಬರ್ತಿದ್ಯಾ ಅಂತ. ಅಲ್ಲಿ ತಲೆ ಓಪನ್ ಆಗಿಬಿಟ್ಟಿದೆ ಕಣ್ರಿ. ನಾನಂತೂ ನೋಡಿ ಹಂಗೆ ಸಖತ್ ಬೇಜಾರಾಗೋಯ್ತು. ತಪ್ಪೇನಾದರೂ ಮಾಡಿರ್ತಾರ ಆ ಅಕ್ಕ ಅಂತ. ಅದು ಹೆಂಗೆ ಮನಸ್ಸು ಬರುತ್ತೆ ಹಂಗೆ ಹೊಡಿಯೋಕ್ಕೆ ನನಗಂತೂ ಗೊತ್ತಾಗಿಲ್ಲ. ಅವ್ನು ನೋಡೋಕ್ಕೆ ಹೆಂಗಿದಾನೋ ಗೊತ್ತಾ ಅವನ್ನ ಅಂತ ಹೇಳೋದಕ್ಕೂ ಒಂಥರ ಅವನ್ನೆಲ್ಲ. ಬಟ್ ನನಗಂತೂ ನೋಡಿ ಸಖತ್ ಒಂಥರ ಬೇಜಾರಾಗೋಯ್ತು. ಅದೇ ತಲೆಯಲ್ಲಿ ಹೋಗ್ತಾ ಇತ್ತು. ಮೇ ಬಿ ಇದನ್ನ ನಾನೇನೋ ರೆಕಾರ್ಡ್ ಮಾಡಿದರೆ ನೀವು ತೋರಿಸ್ತಾ ಇದ್ದೆ. ಬಟ್ ನಾನು ಬರಬೇಕಾದ್ರೆ ಮೋಟೋ ಬ್ಲಾಗ್ ಸೆಟಪ್ಪೇ ತೆಗೆದ್ಬಿಟ್ಟು ಡಿಕ್ಕಿನಲ್ಲಿ ಇಟ್ಬಿಟ್ಟಿದ್ದೆ. ಎಲ್ಲರೂ ನೋಡ್ತಾವ್ರೆ, ಏನಪ್ಪ ಇವ್ನು ಮುಂದೆ ಏನು ಇಟ್ಕೊಂಡು ಹೋಗ್ತಾವನೆ ಅಂತ. ಸೊ ಅಷ್ಟೇ, ಇನ್ನು ವಾಪಸ್ ಹೋಗೋಣ ನಾವು. ಇಷ್ಟೊತ್ತು ರೆಕಾರ್ಡ್ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಮತ್ತೆ ಆಫ್ ಆಗೋಯ್ತು ಕ್ಯಾಮ್ರಾ. ಸೊ ಇಷ್ಟೊತ್ತು ಕಷ್ಟಪಟ್ಟು ಮಾತಾಡಿದ್ದೆಲ್ಲ ವೇಸ್ಟೇ ಅನಿಸುತ್ತೆ. ನಾನು ನೋಡ್ಕೊಂಡಿಲ್ಲ, ನನ್ನ ಪಾಡಿಗೆ ನಾನು ಮಾತಾಡ್ಕೊಂಡು ಬರ್ತಾಯಿದ್ದೆ. ರೆಕಾರ್ಡ್ ಆಯಿತೋ ಇಲ್ಲೋ ಗೊತ್ತಿಲ್ಲ. ನಡೀರಿ, ಇನ್ನೊಂದು ಫೋಟೋ ಹಿಡ್ಕೊಂಡು ತೊಗೊಂಡೋಗಿ ಗಾಡಿನ ಅದೇ ಜಾಗದಲ್ಲಿ ನಿಲ್ಲಿಸ್ಬಿಡೋಣ. ಯಾಕಂದರೆ ನನಗೂ ಟೈಮ್ ಆಯಿತು, ಕೆಲ್ಸಕ್ಕೆ ಹೋಗಬೇಕು. ಅದಕ್ಕೆ ತೊಗೊಂಡೋಗಿ ಗಾಡಿ ನಿಲ್ಲಿಸ್ಬಿಡು ಹೋಗೋಣ. ಪಿಕಪ್ಪು ಚೆನ್ನಾಗಿದೆ ಗಾಡಿದು. ಸೊ ಇಲ್ಲೇ ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ಫೋಟೋ ಹಿಡ್ಕೊಂಡು ಹೋಗ್ಬಿಡೋಣ. ಜಸ್ಟ್ ಈ ಗಾಡಿ ಬಗ್ಗೆ ಅಷ್ಟೇ. ಸೊ ಒಂದು ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಈ ಗಾಡಿನ ಓಡಿಸಿ ತೋರಿಸಿದ್ದೀನಿ. ಮತ್ತು ಇನ್ನೊಂದು ವೀಡಿಯೋನ ಸಿಗೋಣ ಅಂತ ಹೇಳ್ತಾ ಟಾಟಾ, ಬಾಯ್, ಟೇಕ್ ಕೇರ್, ಸಿ ಯು ನೆಕ್ಸ್ಟ್ ವಿಡಿಯೋ.